ವೀಕ್ಷಕರೇ, ಎಕ್ಸಾಕ್ಟ್ಲಿ 10 ವರ್ಷಗಳ ಹಿಂದೆ ಅಂದ್ರೆ ನವೆಂಬರ್ 17, 2015 ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟಿಕ್ ನಲ್ಲಿ ಒಂದು ನಾರ್ಮಲ್ ವರ್ಕಿಂಗ್ ಡೇ. ಅದೇ ಚಿತ್ತೂರ್ನ ಗಂಗನಾಪಲ್ಲಿ ವಿಲೇಜ್ ನ ಡೋರ್ ನಂಬರ್ 28/537 ಎಂಬ ಹೌಸ್ ನಂಬರ್ ನಲ್ಲಿ 47 ವರ್ಷದ ಚಿತ್ತೂರ್ನ ಮುನ್ಸಿಪಲ್ ಕಾರ್ಪೊರೇಷನ್ ನ ಮೇಯರ್ ಅನುರಾಧರಿಗೂ ಅದೊಂದು ನಾರ್ಮಲ್ ವರ್ಕಿಂಗ್ ಡೇ. ಈ ಅನುರಾಧರಿಗೆ ಮದುವೆಯಾಗಿದ್ದು ಒಬ್ಬ ಮಗ ಹಾಗೆ ಒಬ್ಬ ಮಗಳಿದ್ದಾರೆ. ಆ ದಿನ ಬೆಳಿಗ್ಗೆ ಎದ್ದ ಅನುರಾಧರ ಡೇ ಪ್ಲಾನ್ ಏನಾಗಿತ್ತಂದ್ರೆ, ಅಂದು ಆಕೆಗೆ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಆಕೆ ಮನೆಯಿಂದ ಹೊರಟು ಹೋಗೋಕೆ ಮುಂಚೆ ಸುಮಾರು 10:30 ಹೊತ್ತಿಗೆ ಅನುರಾಧರ ಪತಿ ಕಟ್ವಾರಿ ಮೋಹನ್ ತಮ್ಮ ಕಾರ್ನಲ್ಲಿ ಹೋಗಿ ಕಾರ್ಪೊರೇಷನ್ ಆಫೀಸ್ ತಲುಪ್ತಾರೆ. ಅದಾದ ನಂತರ ಕಾರ್ ಡ್ರೈವರ್ ಪ್ರತಿದಿನ ಕಾರ್ ಪಾರ್ಕ್ ಮಾಡೋ ಜಾಗದಲ್ಲಿ ಹೋಗಿ ಕಾರ್ ಅನ್ನು ಪಾರ್ಕ್ ಮಾಡ್ತಾನೆ. ಮತ್ತೆ ಯಾವಾಗ ಕಟ್ಟಾರಿ ಮೋಹನ್ ಕೆಲಸ ಮುಗಿಸಿ ವಾಪಸ್ ಬರ್ತಾರೆ ಅಂತ ಕಾಯೋದೇ ಆತನ ಕೆಲಸ. ಕಟ್ಟಾರಿ ಮೋಹನ್ ಮನೆ ಬಿಟ್ಟು ಹೊರಟ ಎಕ್ಸಾಕ್ಟ್ಲಿ 40 ನಿಮಿಷಗಳ ಬಳಿಕ ಅಂದ್ರೆ 11:10ಕ್ಕೆ ಅವರ ಪತ್ನಿ ಅನುರಾಧ ಮೋಹನ್ ತಮ್ಮ ಕಾರ್ನಲ್ಲಿ ಡ್ರೈವರ್ನೊಂದಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ಗೆ ಬರ್ತಾರೆ. ಬಂದವರೇ ವೇಗವಾಗಿ ಆಫೀಸ್ನ ಫಸ್ಟ್ ಫ್ಲೋರ್ ನಲ್ಲಿದ್ದ ತಮ್ಮ ರೂಮ್ಗೆ ಹೋಗಿ ತಮ್ಮ ಕೆಲಸಗಳಲ್ಲಿ ತೊಡಕೊಳ್ತಾರೆ. ಈ ಅನುರಾಧ ಬಗ್ಗೆ ಹೇಳಬೇಕು ಅಂದ್ರೆ, ಈಕೆ ತೆಲುಗು ದೇಶಂ ಪಾರ್ಟಿಗೆ ಸೇರಿದ ಮೇಯರ್. ಅಂದ್ರೆ ಈಗ ಪ್ರಸ್ತುತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರೋ ಚಂದ್ರಬಾಬು ನಾಯ್ಡುರವರ ಪಕ್ಷ. 2015ರಲ್ಲೂ ಕೂಡ ಚಂದ್ರಬಾಬು ನಾಯ್ಡುರವರ ಪಕ್ಷವೇ ಅಧಿಕಾರದಲ್ಲಿತ್ತು. ಆಗಿನ ಮೇಯರ್ ಎಲೆಕ್ಷನ್ ನಲ್ಲಿ ಅನುರಾಧ ಸಂಪೂರ್ಣ ಬಹುಮತದಿಂದ ಗೆದ್ದು ಗಂಗನಾಪಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ನ ಮೇಯರ್ ಆಗ್ತಾರೆ. ಇನ್ನೊಂದು, ಅನುರಾಧರ ಪತಿ ಕಟ್ಟಾರಿ ಮೋಹನ್ ಕೂಡ ಅದೇ ತೆಲುಗು ದೇಶಂ ಪಕ್ಷದಿಂದ ಅದೇ ಏರಿಯಾ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಹೀಗೆ ಒಂದೇ ಏರಿಯಾದಲ್ಲಿ ಮೇಯರ್, ವೈಸ್ ಪ್ರೆಸಿಡೆಂಟ್ ಹಾಗೆ ಕೌನ್ಸಿಲರ್ ಇರೋದ್ರಿಂದ ಆ ಪಕ್ಷಕ್ಕೆ ಸಂಬಂಧಪಟ್ಟ ಜನಗಳು ಆಗಾಗ ಈ ಕಾರ್ಪೊರೇಷನ್ ಆಫೀಸ್ಗೆ ಬಂದು ಹೋಗೋದು ಸಾಮಾನ್ಯ. ಹಾಗಾಗಿ ಕಟ್ಟಾರಿ ಮೋಹನ್ ಕೂಡ ಆ ದಿನ ಮುನ್ಸಿಪಲ್ ಆಫೀಸ್ಗೆ ಬಂದಿದ್ರು. ಆದ್ರೆ ಆ ದಿನ ಎಲ್ರೂ ಆಫೀಸ್ಗೆ ಬರೋಕೆ ಮತ್ತೊಂದು ಮುಖ್ಯ ಕಾರಣ ಅಂದ್ರೆ ಜನಚೈತನ್ಯ ಯಾತ್ರಾ ಎಂಬ ಒಂದು ಹೊಸ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅನ್ನ 2016ರಲ್ಲಿ ಚಂದ್ರಬಾಬು ನಾಯ್ಡು ಸ್ಟಾರ್ಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ನ ಉದ್ದೇಶ ಏನಂದ್ರೆ, ಅಮರಾವತಿಯನ್ನ ತಮ್ಮ ಕ್ಯಾಪಿಟಲ್ ಸಿಟಿಯಾಗಿ ಮಾಡೋದು. ಅದರ ಜೊತೆಗೆ ತೆಲುಗು ದೇಶಂ ಪಾರ್ಟಿಯಿಂದ ನಡೀತಿರೋ ಒಳ್ಳೆ ಕೆಲಸಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಜನಗಳಿಗೆ ಮನವರಿಕೆ ಮಾಡಿಸೋದು. ಅದರ ಜೊತೆಗೆ ಜನಗಳ ಸಮಸ್ಯೆಯನ್ನ ಆಲಿಸಲು ಪ್ರತಿ ಹಳ್ಳಿಗಳಲ್ಲೂ ಒಂದು ವೇದಿಕೆ ಸೃಷ್ಟಿ ಮಾಡಿ ಕೊಡೋದು. ಇದನ್ನ 2015-16ರಲ್ಲಿ ಚಂದ್ರಬಾಬು ನಾಯ್ಡು ಜಾರಿಗೊಳಿಸ್ತಾರೆ. ಈಗ ಇದೇ ಪ್ರಾಜೆಕ್ಟ್ ನ ಕುರಿತಾಗಿ ಅದೇ ಪಾರ್ಟಿಯ ಕೌನ್ಸಿಲರ್ಗಳಾಗಿದ್ದ ಅನ್ನಪೂರ್ಣ, ರಾಣಿ ಮತ್ತು ಇನ್ನೂ ಕೆಲವು ಸದಸ್ಯರುಗಳು ಆ ದಿನ ಮುನ್ಸಿಪಲ್ ಆಫೀಸ್ ನಲ್ಲಿ ಸೇರಿರ್ತಾರೆ. ಸೇರಿದ ಉದ್ದೇಶ ಒಂದೇ, ಜನಚೈತನ್ಯ ಯಾತ್ರಾ ಬಗ್ಗೆ ಡಿಸ್ಕಷನ್ಗೆ. ಆದ್ರೆ ಇದೇ ಡಿಸ್ಕಷನ್ ನ ಏರಿಯಾ ಇನ್ನು ಕೆಲವೇ ನಿಮಿಷಗಳಲ್ಲಿ ಸ್ಮಶಾನವಾಗಿ ಹೋಗುತ್ತೆ ಅನ್ನೋ ಕಲ್ಪನೆಯನ್ನ ಯಾರೂ ಮಾಡಿರಲಿಲ್ಲ. ಅದೊಂದು ಗೌರ್ಮೆಂಟ್ ಆಫೀಸ್, ಹಾಗಾಗಿ ಜನಗಳು ಬಂದು ಹೋಗೋದು ಕಾಮನ್. ಅದರಂತೆ ಎಲ್ಲರೂ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು. ಈಗ ಅದೇ ಟೈಮ್ಗೆ ತಮಿಳುನಾಡು ರಿಜಿಸ್ಟ್ರೇಷನ್ ನ TN23AH 9669 ಎಂಬ ಒಂದು ಬ್ಲಾಕ್ ಕಲರ್ ಮಾರುತಿ ಸ್ವಿಫ್ಟ್ ಕಾರ್ ನಿಂದ 3 ಜನ ಆ ಆಫೀಸ್ ನ ಮುಂದೆ ಇಳಿತಾರೆ. ಅದರಲ್ಲಿ 2 ಮಹಿಳೆಯರು ಬುರ್ಕ ಹಾಕೊಂಡಿದ್ರೆ, ಒಬ್ಬ ಪುರುಷ ಒಂದು ಬ್ಯಾಗ್ ಅನ್ನ ನೇತಾಕೊಂಡಿದ್ದ. ನಂತರ ಆಫೀಸ್ ನ ಒಳಗಡೆ ನಡ್ಕೊಂಡು ಬರ್ತಾರೆ. ಈವನ್ ಬುರ್ಕ ಹಾಕೊಂಡಿದ್ದ 2 ಮಹಿಳೆಯರು ತಮ್ಮ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಅನ್ನ ಇಟ್ಕೊಂಡಿದ್ರು. ಈ 3 ಆಫೀಸ್ ನ ಒಳಗೆ ಹೋದ ಕೆಲವೇ ನಿಮಿಷಗಳಲ್ಲಿ ಅದೇ ಬ್ಲಾಕ್ ಕಲರ್ ಕಾರ್ ನ ಪಕ್ಕಕ್ಕೆ ಪಾಂಡಿಚೇರಿ ರಿಜಿಸ್ಟ್ರೇಷನ್ ನ PY01AW 3640 ಎಂಬ ಯಮಹಾ ಕ್ರಕ್ಸ್ ಬೈಕ್ ನಲ್ಲಿ 2 ಪುರುಷರು ಬಂದು ಇಳಿತಾರೆ. ಈಗ ಈ 2 ಕೂಡ ಕಾರ್ಪೊರೇಷನ್ ಆಫೀಸ್ ನ ಒಳಗಡೆ ಬರ್ತಾರೆ. ಮೊದಲ ಹೋಗಿದ್ದ 2 ಮಹಿಳಾ ಬೂರ್ಖಾಧಾರಿಗಳು ಹಾಗೆ ಒಬ್ಬ ಪುರುಷ ಆಫೀಸ್ ನ ಸಿಟ್ಟಿಂಗ್ ಏರಿಯಾದಲ್ಲಿ ಕುತ್ಕೊಂಡಿದ್ರು. ಈಗ 2 ವೀಲರ್ ನಲ್ಲಿ ಬಂದ 2 ಆ 3ರನ್ನ ಹೊರಗಡೆಯಿಂದಲೇ ನೋಡ್ತಾರ. ನಂತರ ಬೂರ್ಖ ಹಾಕೊಂಡಿದ್ದ ಆ 2 ಮಹಿಳೆಯರು ಮೇಯರ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದ ಜ್ಞಾನಪ್ರಕಾಶ್ಗೆ ಹೇಳ್ತಾರೆ, ನಾವು ಮೇಯರ್ನ ಮೀಟ್ ಮಾಡಬೇಕು, ಅವರಿಗೆ ಈ ಹೂಗುಚ್ಚ ಕೊಟ್ಟು ಅಭಿನಂದನೆ ಸಲ್ಲಿಸಬೇಕು. ಅದರ ಜೊತೆಗೆ ನಮ್ಮ ಹಳ್ಳಿಯಲ್ಲಿ ಆಗ್ತಿರೋ ಕೆಲವು ಸಮಸ್ಯೆಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಬೇಕು. ಸೊ ದಯವಿಟ್ಟು ನಮ್ಮನ್ನ ಮೇಯರ್ ಬಳಿ ಕರ್ಕೊಂಡು ಹೋಗಿ ಅಂತಾರೆ. ಸೊ ಅದರಂತೆ ಜ್ಞಾನಪ್ರಕಾಶ್ ಕೆಲವು ನಿಮಿಷಗಳ ಬಳಿಕ 2 ಮಹಿಳಾ ಬೂರ್ಖಾಧಾರಿಗಳನ್ನ ಮೇಯರ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇದೇ ಟೈಮ್ಗೆ ಆ ಬೂರ್ಖಾಧಾರಿಗಳ ಆಕ್ಟಿವಿಟಿಯಲ್ಲಿ ಏನೋ ವ್ಯತ್ಯಾಸ ಇದೆಯಂತಿದೆಯಲ್ಲ ಅಂತ ಕಟ್ಟಾರಿ ಮೋಹನ್ನ ಬಾಮೈದ ಕಿಶೋರ್ಗೆ ಅನ್ಸುತ್ತೆ. ಆತ ಇನ್ನೇನು ಆ ಬೂರ್ಖಾಧಾರಿಗಳು ಮೇಯರ್ನ ರೂಮ್ಗೆ ಪ್ರವೇಶಿಸಬೇಕು ಅಷ್ಟರಲ್ಲಿ ಅವರನ್ನ ಅಡ್ಡಗಟ್ಟಿ, ನಿಮ್ಮ ಬ್ಯಾಗ್ ಅನ್ನ ನಾನು ಒಮ್ಮೆ ಚೆಕ್ ಮಾಡ್ಬೇಕು ಅಂತಾನೆ. ಇದನ್ನ ಕೇಳಿದ ಆ 2 ಮಹಿಳೆಯರು
ನರ್ವಸ್ ಆಗೋಕೆ ಸ್ಟಾರ್ಟ್ ಆಗ್ತಾರೆ. ಆಗ ಆ 2 ಮಹಿಳಾ ಬೂರ್ಖಾಧಾರಿಗಳಲ್ಲಿ ಒಬ್ಬ ಮಹಿಳೆ ತನ್ನ ಮುಖದಿಂದ ಬೂರ್ಖಾ ತೆಗೆದು ಹೇ ಇದು ನಾನೇ ಕಣೋ ಅಂತ ಹೇಳಿ ಕಿಶೋರ್ನ ಕೆಳಗೆ ತಳ್ಳಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರ ಒಳಗಡೆ ತನ್ನ ಹ್ಯಾಂಡ್ ಬ್ಯಾಗ್ ನಿಂದ ಒಂದು ಬಂದೂಕನ್ನ ತೆಗೆದು ಡಿಸ್ಕಷನ್ ನಡೀತಿದ್ದ ಆ ಮೇಯರ್ನ ರೂಮ್ ನ ಒಳಗೆ ಬಂದು ಪ್ರತಿಯೊಬ್ಬರನ್ನು ಗನ್ ತೋರಿಸಿ ಹೆದರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಬ್ಬ ಬೂರ್ಖಾಧಾರಿ ಕೂಡ ತನ್ನ ಹ್ಯಾಂಡ್ ಬ್ಯಾಗ್ ನಿಂದ ಮತ್ತೊಂದು ಗನ್ ತೆಗೆದು ಬೂರ್ಖಾ ಹಾಕದೆ ಇವರ ಜೊತೆ ಒಬ್ಬ ಯುವಕ ಬಂದಿದ್ನಲ್ಲ ಅವನ ಕೈಗೆ ಆ ಗನ್ ಅನ್ನ ಕೊಡ್ತಾನೆ. ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ಇನ್ನೂ ಹೊರಗಡೆ ಬೈಕ್ ನಿಂದ ಬಂದಿದ್ದ ಇಬ್ಬರು ಯುವಕರು ತಮ್ಮ ಕೈಗಳಲ್ಲಿ ಮಚ್ಚನ್ನ ಹಿಡ್ಕೊಂಡು ಹೊರಗಡೆ ಸೇರಿದ ಜನರನ್ನೆಲ್ಲ ಹೆದರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಬುರ್ಕ ಹಾಕೊಂಡು ಮೇಯರ್ ರೂಮ್ ಒಳಗೆ ಬಂದಿದ್ದ ಆ ವ್ಯಕ್ತಿ ಡೈರೆಕ್ಟ್ ಆಗಿ ಅನುರಾಧರ ತಲೆಗೆ ಅಂದ್ರೆ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಗನ್ ಅನ್ನ ಇಡ್ತಾನೆ. ನಂತರ ಅನುರಾಧ ಸೇರಿ ಆ ರೂಮ್ ನಲ್ಲಿ ಮೀಟಿಂಗ್ ಆಗಿ ಸೇರಿದ ಅಷ್ಟೂ ಜನ ಈ ಇಬ್ಬರು ಬೂರ್ಖಾಧಾರಿಗಳನ್ನ ನಮ್ಮನ್ನ ಏನು ಮಾಡಬೇಡಿ, ದಯವಿಟ್ಟು ನಮ್ಮನ್ನ ಕೊಲ್ಬೇಡಿ ಅಂತ ಬೇಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಲ್ಲಿ ಬಹಳನೇ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ಆ ಬೂರ್ಖಾ ಹಾಕೊಂಡಿದ್ದ 2 ಯುವಕರು ಅನುರಾಧ ಹಾಗೆ ಕಟ್ಟಾರಿ ಮೋಹನ್ಗೆ ಬಹಳನೇ ಹತ್ತಿರದಿಂದ ಪರಿಚಯವಿದ್ದವರು. ಹಾಗಾಗಿ ಕಟ್ಟಾರಿ ಮೋಹನ್ ಹೇ ಚಿಂಟು ದಯವಿಟ್ಟು ಬಿಟ್ಟು ಬಿಡು, ಫೈರ್ ಮಾಡಬೇಡ, ನಮ್ಮನ್ನ ಸಾಯಿಸ್ಬೇಡ ಅಂತ ಹೇಳ್ತಾರೆ. ಆದ್ರೆ ಅದ್ಯಾವುದನ್ನು ಕೇಳಿಸಿಕೊಳ್ಳದ ಆ ವ್ಯಕ್ತಿ ಇಮಿಡಿಯೇಟ್ ಆಗಿ ಆ ಬಂದೂಕಿನ ಟ್ರಿಗರ್ ನ ಎಳಿತಾನೆ. ಅಷ್ಟೇ, ಆ ಬಂದೂಕಿನಿಂದ ಹೊರಟ ಗುಂಡು ಅನುರಾಧರ ತಲೆಯ ಒಂದು ಸೈಡ್ ನಿಂದ ಒಳಗೋಗಿ ಮತ್ತೊಂದು ಸೈಡ್ ನಿಂದ ಹೊರ ಬಂದಿತ್ತು. ನೆಲಕ್ಕೆ ಬಿದ್ದು ಒದ್ದಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಬಂದೂಕಿನಿಂದ ಸುಟ್ಟಿದ್ದು ಮಾತ್ರ ಅಲ್ಲದೆ ಆ ಬೂರ್ಖಾಧಾರಿಯ ಉಳಿದ ಗ್ಯಾಂಗ್ ಮೆಂಬರ್ಗಳು ಅನುರಾಧ ಹಾಗೆ ಕಟ್ಟಾರಿ ಮೋಹನ್ನ ಸಿಕ್ಕಲ್ಲಿ ಕೊಚ್ಚೋಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಹೇಗಾದ್ರೂ ಕಟ್ಟಾರಿ ಮೋಹನ್ನ ಸೇವ್ ಮಾಡ್ಬೇಕು ಅಂತ ಸತೀಶ್ ಕುಮಾರ್ ನಾಯ್ಡು ಎಂಬ ವ್ಯಕ್ತಿ ಟ್ರೈ ಮಾಡ್ತಾನೆ. ಆದ್ರೆ ಅವರನ್ನ ಈ ಗ್ಯಾಂಗ್ ಅಟ್ಟಾಡಿಸಿಕೊಂಡು ಕೊಚ್ಚೆ ಹಾಕ್ತಾರೆ. ಅಂದ್ರೆ ವೀಕ್ಷಕರೇ, ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಹಾಗಿತ್ತು ಆ ದೃಶ್ಯ. ಕೆಲವೇ ನಿಮಿಷಗಳಲ್ಲಿ ಹಾಡ ಹಗಲಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ನೆತ್ತರ ಓಕಳಿ ಆರಿದಂತಿತ್ತು. ಎಲ್ಲಿ ನೋಡಿದರೂ ಕೆಂಪು ಕಲೆಗಳೇ, ಆಫೀಸೇ ರಣರಂಗವಾಗಿ ಹೋಗಿತ್ತು. ಹಾಗಾದ್ರೆ ಅವತ್ತು ಈ ಗವರ್ಮೆಂಟ್ ಆಫೀಸ್ ಒಳಗೆ ನುಗ್ಗಿ ಮೇಯರ್ ಹಾಗೆ ಅವರ ಗಂಡನನ್ನ ಸೇರಿ ಅವರನ್ನ ಕಾಪಾಡಲು ಬಂದಿದ್ದ ಸತೀಶ್ ಕುಮಾರ್ನ ಕೊಂದು ಹಾಕಿದ ಗುಂಪು ಯಾವುದು? ಇವರಿಗೂ ಆ ರಾಜಕೀಯ ವ್ಯಕ್ತಿಗಳಿಗೂ ಏನು ಸಂಬಂಧ? 2015ರಲ್ಲಿ ನಡೆದ ಇಡೀ ಆಂಧ್ರ ಪ್ರದೇಶನ ಜನ ಇಂದಿಗೂ ಮರೆಯಲಾಗದ ಒಂದು ಭಯಾನಕ ಘಟನೆಯನ್ನ ನಾವು ಇವತ್ತು ಡಿಕೋಡ್ ಮಾಡೋಣ. ಈ ಕೇಸ್ನ ಬಗ್ಗೆ ವಿಡಿಯೋ ಮಾಡಿ ಅಂತ ಬಹಳಷ್ಟು ಜನ ಕೇಳ್ಕೊಂಡಿದ್ರು. ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತಾ, ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಇಂಥ ಒಂದು ಭಯಾನಕ ಹಾಗೆ ಕ್ರೂರ ಘಟನೆ ನಡೆದ ಬಳಿಕ ಘಟನಾ ಸ್ಥಳದಲ್ಲಿ ಅರೆಜೀವವಾಗಿ ಬಿದ್ದಿದ್ದ 3ರನ್ನ ಚಿತ್ತೂರ್ನ ಡಿಸ್ಟ್ರಿಕ್ಟ್ ಜನರಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಘಟನಾ ಸ್ಥಳದಲ್ಲೇ ಅನುರಾಧ ಮೃತಪಟ್ಟಿದ್ದು ಕಟ್ಟಾರಿ ಮೋಹನ್ ಹಾಗೆ ಸತೀಶ್ ಜೀವ ಉಳಿಸಿಕೊಳ್ಳಲು ಬಹಳನೇ ಕಷ್ಟ ಪಡ್ತಿದ್ರು. ಅವರಿಬ್ಬರ ಸ್ಥಿತಿ ಬಹಳನೇ ಕ್ರಿಟಿಕಲ್ ಆಗಿತ್ತು. ಆದ್ರೆ ವೀಕ್ಷಕರೇ, ಈ ಘಟನೆ ನಡೆಯುವಾಗ ಅವರು ಯಾರನ್ನು ಚಿಂಟು ಅಂತ ಕರಿತಿದ್ರಲ್ಲ, ಆ ಚಿಂಟು ಯಾರು? ಆ ಚಿಂಟುಗೂ ಕೊಲೆಯಾಗಲ್ಪಟ್ಟ ವ್ಯಕ್ತಿಗಳಿಗೂ ಏನು ಸಂಬಂಧ? ಈ ಬುರ್ಖಾ ಹಾಕೊಂಡಿದ್ದ 2 ವ್ಯಕ್ತಿಗಳು ಯಾವ ಕಾರಣಕ್ಕೆ ಅಧಿಕಾರದಲ್ಲಿದ್ದ 2 ರಾಜಕೀಯ ವ್ಯಕ್ತಿಗಳನ್ನ ಇಷ್ಟು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ್ರು? ಇವೆಲ್ಲ ಡೀಟೇಲ್ಸ್ ನ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಘಟನೆ ನಡೆದ ದಿನವೇ ಚಿತ್ತೂರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಿರಂಜನ್ ಕುಮಾರ್ಗೆ ಎಕ್ಸಾಕ್ಟ್ಲಿ 12:10ಕ್ಕೆ ವಿಷಯ ಗೊತ್ತಾಗತ್ತೆ. ಅದರ ಬೇಸ್ ಮೇಲೆ ಸ್ಪಾಟ್ಗೆ ಬಂದ ಪೊಲೀಸರಿಗೆ ಗಾಯಗೊಂಡು ಬಿದ್ದಿದ್ದ 3ರನ್ನ ಆಲ್ರೆಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ. ಇಮಿಡಿಯೇಟ್ಲಿ ಪೊಲೀಸರು ಕ್ರೈಮ್ ಸೀನ್ ನ ಲಾಕ್ ಮಾಡ್ತಾರೆ. ಫಾರೆನ್ಸಿಕ್ ಟೀಮ್ ಹಾಗೆ ಡಾಗ್ ಸ್ಕ್ವಾಡ್ ನ ಸ್ಪಾಟ್ಗೆ ಕರೆಸಿ ಸ್ಥಳದಲ್ಲಿ ಸಿಕ್ಕಂತಹ ಎಲ್ಲಾ ಎವಿಡೆನ್ಸಸ್ ಗಳನ್ನು ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಸ್ನಿಫರ್ ಡಾಗ್ ನೇರವಾಗಿ ಆ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ನಿಂದ ಗಂಗನಾಪಲ್ಲಿ ವಿಲೇಜ್ ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಅದು ಅಲ್ಲದೆ ಪೊಲೀಸರ ಸೈಡ್ ನಿಂದ VHF ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ. ಈ VHF ಆರ್ಡರ್ ಅಂದ್ರೆ ಒಬ್ಬ ವ್ಯಕ್ತಿ ಕ್ರೈಮ್ ಮಾಡಿ ತಪ್ಪಿಸಿಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾದಾಗ ಸುತ್ತಮುತ್ತಲಿನ ಎಲ್ಲಾ ರಸ್ತೆಗಳನ್ನು ಬ್ಲಾಕ್ ಮಾಡಿ ಚೆಕ್ ಪಾಯಿಂಟ್ ನ ಹಾಕ್ತಾರೆ. ಆ ಎಲ್ಲಾ ಚೆಕ್ ಪಾಯಿಂಟ್ ಗಳಲ್ಲೂ ವೆರಿ ಹೈ ಫ್ರೀಕ್ವೆನ್ಸಿ ಕಮ್ಯುನಿಕೇಶನ್ ನ ಅಲರ್ಟ್ ಮಾಡ್ತಾರೆ. ಇದು ಪೊಲೀಸರಿಗೆ ಡೈರೆಕ್ಟ್ ಆಗಿ ಸ್ಟೇಷನ್ ನಿಂದ ಸ್ಟೇಷನ್ಗೆ, ಬೇರೆ ಬೇರೆ ಪೊಲೀಸ್ ವಾಹನಗಳಿಗೆ, ಅಧಿಕಾರಿಗಳೊಂದಿಗೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡೋ ಒಂದು ಫ್ರೀಕ್ವೆನ್ಸಿ ಸಿಗ್ನಲ್. ಇದನ್ನ ಯೂಸ್ ಮಾಡಿ ಸಾಕಷ್ಟು ಸರ್ತಿ ಪೊಲೀಸರು ಕ್ರಿಮಿನಲ್ ಗಳನ್ನ ಹಿಡಿದು ಹಾಕ್ತಾರೆ. ಇದಾದ ನಂತರ ಪೊಲೀಸರು ಸೀದಾ ಹೋಗಿದ್ದೆ ವೆಲ್ಲೂರ್ನ CMC ಹಾಸ್ಪಿಟಲ್ಗೆ. ಅದಕ್ಕೆ ಕಾರಣ ಏನಂದ್ರೆ, ಆರಂಭದಲ್ಲಿ ಚಿತ್ತೂರ್ನ ಜನರಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಡಾಕ್ಟರ್ಗಳು ಅನುರಾಧ ಆಲ್ರೆಡಿ ಸತ್ತು ಹೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾರೆ. ಆದ್ರೆ ಇನ್ನಿಬ್ಬರನ್ನು ಉಳಿಸಲು ಆ ಆಸ್ಪತ್ರೆಯಲ್ಲಿ ಸರಿಯಾದ ಉಪಕರಣಗಳಾಗ್ಲಿ ವ್ಯವಸ್ಥೆ ಆಗ್ಲಿ ಇರದ ಕಾರಣ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ನ ಮುಗಿಸಿ ವೆಲ್ಲೂರ್ನ CMC ಹಾಸ್ಪಿಟಲ್ಗೆ ಅವರ ಪಾರ್ಟಿ ಮೆಂಬರ್ಗಳು ಹಾಗೆ ರಿಲೇಟಿವ್
ತಂದು ಸೇರಿಸಿ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಕಟ್ಟಾರಿ ಮೋಹನ್ಗೆ ಡಾಕ್ಟರ್ಗಳ ಯಾವ ಚಿಕಿತ್ಸೆಯೂ ಫಲ ಕೊಡ್ಲಿಲ್ಲ. ಅದೇ ದಿನ ರಾತ್ರಿ 9 ಗಂಟೆಗೆಲ್ಲ ಕಟ್ಟಾರಿ ಮೋಹನ್ ಕೊನೆಯುಸಿರೆಳಿತಾರೆ. ಆದ್ರೆ ಮತ್ತೊಂದು ಕಡೆ ಕಾಪಾಡಲು ಹೋಗಿದ್ದ ಸತೀಶ್ ಕುಮಾರ್ ನಾಯ್ಡು ಇನ್ನು ಕ್ರಿಟಿಕಲ್ ಕಂಡೀಷನ್ ನಲ್ಲೇ ಇದ್ರು. ಈಗ ಪೊಲೀಸರಿಗೆ ಘಟನೆ ಹೇಗಾಯ್ತು, ಯಾರು ಮಾಡಿದ್ರು ಅಂತ ಹೇಳೋಕೆ ಆಸ್ಪತ್ರೆಯಲ್ಲಿ ಉಳಿದದ್ದು ಸತೀಶ್ ಕುಮಾರ್ ಮಾತ್ರ. ಸೊ ಹಾಗಾಗಿ ಪೊಲೀಸರು ಸತೀಶ್ನನ್ನ ಕೇಳ್ತಾರೆ, ಆ ದಿನ ಏನಾಯ್ತು ಡೀಟೇಲ್ ಆಗಿ ಹೇಳು ಅಂತ. ಈಗ ಸತೀಶ್ ಪ್ರತಿಯೊಂದನ್ನು ಪೊಲೀಸರಿಗೆ ಇಂಚು ಬಿಡದೆ ಹೇಳ್ತಾರೆ. ವೀಕ್ಷಕರೇ, ಈ ಕೇಸ್ನಲ್ಲಿ ಬಹಳಷ್ಟು ಕ್ರಿಮಿನಲ್ಗಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಆರೋಪಿಗಳನ್ನ A1 A2 ಅಂತ ಹೆಸರಿಟ್ಟು ಕರೆಯೋಣ. ಘಟನೆ ನಡೆದ ದಿನ A1 ಆರೋಪಿ ಮೊದಲಿಗೆ ತನ್ನ ಬುರ್ಕ ತೆಗೆದು ಅನುರಾಧರ ತಲೆಗೆ ಬಂದೂಕನ್ನು ಇಡ್ತಾನೆ. ಆಗ ಕಟ್ಟಾರಿ ಮೋಹನ್ ಚಿಂಟು ಸುಡಬೇಡ, ಶೂಟ್ ಮಾಡಬೇಡ ಅಂತಾರೆ. ಆದ್ರೆ ಅದ್ಯಾವುದನ್ನು ಕೇಳುವ ಮನಸ್ಥಿತಿಯಲ್ಲಿ ಆತ ಇರಲಿಲ್ಲ. ಆತನಿಗೆ ಹೇಗಾದ್ರೂ ಮಾಡಿ ಅನುರಾಧನ ಕೊಲೆ ಮಾಡ್ಲೇಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇದ್ದಿದ್ದು. ಅನುರಾಧರ ಎಡಭಾಗದ ತಲೆಗೆ ಬಂದೂಕನ್ನ ಇಟ್ಟು ಶೂಟ್ ಮಾಡ್ತಾನೆ. ಆಕೆ ಇಮಿಡಿಯೇಟ್ಲಿ ನೆಲದ ಮೇಲೆ ಕುಸಿದು ಬೀಳ್ತಾರೆ. ಇನ್ನು ಆ 4 ಜನರಲ್ಲಿ ಒಬ್ಬ ಅಂದ್ರೆ A3 ಆರೋಪಿ ಕಟ್ಟಾರಿ ಮೋಹನ್ನ ಕುತ್ತಿಗೆಯ ಎಡಭಾಗಕ್ಕೆ ಮಚ್ಚಿನಲ್ಲಿ ಹೊಡಿತಾನೆ. ಅದೇ ಸಮಯದಲ್ಲಿ A2 ಆರೋಪಿ ಆತ ಬೋರ್ಕ ಹಾಕೊಂಡೇ ಇದ್ದ, ಅದನ್ನ ಕಳಿಸಿರಲಿಲ್ಲ. ಆದ್ರೆ ಜಗಳದ ಬಿರುಸಿನಲ್ಲಿ ಆತ ಕೆಳಗೆ ಬೀಳ್ತಾನೆ. ಆಗ ಆತನ ಬುರ್ಕ ಕಳಚಿ ಬೀಳುತ್ತೆ. ಅದನ್ನ ನಾನು ನೋಡ್ದೆ ಅಂತಾರೆ ಸತೀಶ್ ಕುಮಾರ್. ಆತನ ಬಳಿಯೇ A1 ಆರೋಪಿ ಇನ್ನೊಂದು ಬಂದೂಕನ್ನ ಕೊಟ್ಟು ಕಟ್ಟಾರಿ ಮೋಹನ್ಗೆ ಶೂಟ್ ಮಾಡು ಅಂತಾನೆ. ಆಗ ಈ A2 ಆರೋಪಿಯೇ ಕಟ್ಟಾರಿ ಮೋಹನ್ನ ಶೂಟ್ ಮಾಡ್ತಾನೆ. ಅದಾದ ನಂತರ ಕಟ್ಟಾರಿ ಮೋಹನ್ ನನ್ನನ್ನ ಕಾಪಾಡ್ರು ಅಂತ ಹೇಳಿ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾರೆ. ಆಗ A5 ಆರೋಪಿ ಅದೇ ಕಾನ್ಫರೆನ್ಸ್ ರೂಮ್ ನ ಬಳಿ ಕಾಯ್ತಾ ಇದ್ದ. ಆತ ಕಟ್ಟಾರಿ ಮೋಹನ್ ನೋಡಿದ ಕೂಡ್ಲೆ ಆತ ಎಲ್ಲಿದ್ದಾನೆ, ತಪ್ಪಿಸಿಕೊಂಡು ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದಾನೆ ಅಂತ ಕೂಗುವಾಗ ಆ 5 ಜನ ಆರೋಪಿಗಳು ಕಟ್ಟಾರಿ ಮೋಹನ್ನನ್ನ ಇಡೀ ಕಾನ್ಫರೆನ್ಸ್ ರೂಮ್ ತುಂಬಾ ಓಡಾಡಿಸಿ ಕೊಚ್ಚಿ ಹಾಕಿದ್ರು ಅಂತಾರ. ಸತೀಶ್ ಕುಮಾರ್ ಪೊಲೀಸರಿಗೆ ಕೊಟ್ಟ ಸ್ಟೇಟ್ಮೆಂಟ್ ನಲ್ಲಿ ಹೇಳ್ತಾರೆ, ನಾನು ಇಷ್ಟುವರೆಗೂ ಹೇಳಿದ ಎಲ್ಲಾ ಘಟನೆಗಳು ಕೆಲ ಸೆಕೆಂಡ್ಗಳಲ್ಲೇ ನಡೆದು ಹೋಯ್ತು ಸರ್. ಇಡೀ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ರಣರಂಗವಾಗಿ ಹೋಗಿತ್ತು ಅಂತಾರ. ವೀಕ್ಷಕರೇ, ಸತೀಶ್ ಕುಮಾರ್ ತಮ್ಮ ಸ್ಟೇಟ್ಮೆಂಟ್ ನ ಪೊಲೀಸರಿಗೆ ಕೊಡುವಾಗ ನಾನು ನಿಮಗೆ ಹೇಳಿದ A1 ನಿಂದ ಹಿಡಿದು A5 ಆರೋಪಿಗಳ ಪ್ರತಿಯೊಬ್ಬರ ಹೆಸರನ್ನು ಮೆನ್ಷನ್ ಮಾಡ್ತಾರೆ. ಅವರಿಗೆ ಪ್ರತಿಯೊಬ್ಬರ ಪರಿಚಯವೂ ಇತ್ತು. ನಂತರ ಪೊಲೀಸರು ಸತೀಶ್ ಕೊಟ್ಟ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಆ 5 ಆರೋಪಿಗಳನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಂತೆ A1 ಆರೋಪಿ ನವೆಂಬರ್ 30, 2015 ತಾನಾಗೆ ಬಂದು ಸರೆಂಡರ್ ಆಗ್ತಾನೆ. A5 ಆರೋಪಿ ಡಿಸೆಂಬರ್ 11, 2015 ಸರೆಂಡರ್ ಆಗ್ತಾನೆ. ನಂತರ A2, A3, A4 ಆರೋಪಿಗಳನ್ನ ಡಿಸೆಂಬರ್ 25, 2015 ಪೊಲೀಸರು ಖುದ್ದಾಗಿ ಅರೆಸ್ಟ್ ಮಾಡ್ತಾರೆ. ಈಗ ಈ 5 ಆರೋಪಿಗಳನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಗೆ ಒಳಪಡಿಸಿದ ನಂತರವೇ ಗೊತ್ತಾಗಿದ್ದು ಯಾವ ಕಾರಣಕ್ಕೆ ಆ ಇಬ್ಬರನ್ನ ಹಾಡು ಹಗಲೇ ಕೊಲೆ ಮಾಡಿದ್ರು ಅನ್ನೋ ವಿಚಾರ. ಈ ಕೇಸ್ನಲ್ಲಿ ಮುಂದಿನ 8 ತಿಂಗಳಲ್ಲಿ 23 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ಇವರೆಲ್ಲ ಈ ಕೊಲೆಗೆ ಯಾವುದೋ ರೀತಿಯಲ್ಲಿ ಸಂಬಂಧಪಟ್ಟಿದ್ದಾರೆ ಅನ್ನೋದು ಪೊಲೀಸರ ಸ್ಟೇಟ್ಮೆಂಟ್. ಆದ್ರೆ ಅದಕ್ಕೂ ಮುಂಚೆ ಈ 5 ಆರೋಪಿಗಳು ಯಾರು, ಕೊಲೆಗೆ ಮೋಟಿವ್ ಏನು, ಇವರ ಪ್ಲಾನ್ ಏನು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಘಟನೆ ನಡೆದಾಗ ಚಿಂಟು ಅಂತ ಹೆಸರು ಹೊರಬಂದಿತ್ತು. ಆತನೇ ಈ ಕೇಸ್ನ A1 ಆರೋಪಿ. ಈತನ ಹೆಸರು ಶ್ರೀರಾಮ್ ಚಂದ್ರಶೇಖರ್ ಅಲಿಯಾಸ್ ಚಿಂಟು. ಈ ಚಿಂಟುನ ತಂದೆ ಒಬ್ಬ ರಿಟೈರ್ಡ್ ಆರ್ಮಿ ಕರ್ನಲ್. ಅಷ್ಟೇ ಅಲ್ಲದೆ ಚಿಂಟು ಬಹಳನೇ ಒಳ್ಳೆ ಸ್ಕೂಲ್ ಹಾಗೂ ಕಾಲೇಜ್ ನಲ್ಲಿ ಓದಿರ್ತಾನೆ. ಮೆರಾನ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಬಾಂಬೆಯಲ್ಲಿರೋ ನವಾಲ್ ಡಾಕ್ಯಾರ್ಡ್ ಎಂಬ ಕಂಪನಿಯಲ್ಲಿ ಮೆರಾನ್ ಇಂಜಿನಿಯರ್ ಆಗಿ ಇಂಡಿಯಾ ಹಾಗೆ UAEಯಲ್ಲಿ 2003 ಕೆಲಸ ಮಾಡ್ತಾನೆ. ಬಹಳನೇ ಒಳ್ಳೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರೋ ವ್ಯಕ್ತಿ. ಆದ್ರೆ ಆಗ ಈತನಿಗಾಗ್ಲಿ ಈತನ ಕುಟುಂಬಕ್ಕಾಗ್ಲಿ ರಾಜಕೀಯದ ಯಾವ ಗಂಧ ಗಾಳಿಯೂ ಸೋಕಿರಲಿಲ್ಲ. ಇದರಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ ಈ ಚಿಂಟು ಬೇರೆ ಯಾರು ಅಲ್ಲ, ಕೊಲೆಯಾಗಲ್ಪಟ್ಟ ಕಟ್ಟಾರಿ ಮೋಹನ್ನ ಸ್ವಂತ ಅಕ್ಕನ ಮಗ. ಸೊ ಅದರಂತೆ ತನ್ನ ಸ್ವಂತ ಮಾವನನ್ನ ಬೋರ್ಕ ಹಾಕೊಂಡು ಬಂದು ಹಾಡು ಹಗಲೆ ಕೊಚ್ಚಿ ಹೋಗಿದ್ದ ಚಿಂಟು. ಈಗ ಆರೋಪಿ ನಂಬರ್ 2 ವೆಂಕಟಾಚಲಪತಿ. ಈತನಿಗೆ ಈಗ 51 ವರ್ಷ ವಯಸ್ಸು. ಈತ ಕರ್ನಾಟಕದ KSRTC ಡಿಪಾರ್ಟ್ಮೆಂಟ್ ನಲ್ಲಿ ಬಸ್ ಡ್ರೈವರ್ ಆಗಿದ್ದ. ಆದ್ರೆ ಈತನ ವಿರುದ್ಧ ಕ್ರಿಮಿನಲ್ ರೆಕಾರ್ಡ್ಗಳಿದ್ದ ಕಾರಣ KSRTC ಡಿಪಾರ್ಟ್ಮೆಂಟ್ ನಿಂದ ಈತನನ್ನ ಡಿಸ್ಮಿಸ್ ಮಾಡಿರ್ತಾರೆ. ಈತ ಒಂದು ಹೆಣ್ಣು ಮಗುವನ್ನು ಕೂಡ ದತ್ತು ಪಡ್ಕೊಂಡು ಬೆಳೆಸಿರ್ತಾನೆ. KSRTC ಇಂದ ಡಿಸ್ಮಿಸ್ ಆದ ಮೇಲೆ ವೆಂಕಟಾಚಲಪತಿ ಚಿತ್ತೂರಿಗೆ ಬಂದು ಅಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗ್ತಾನೆ. ಮೊದಲು ಈ ವೆಂಕಟಾಚಲಪತಿ ಕಟ್ಟಾರಿ ಮೋಹನ್ನ ಪಕ್ಕಾ ಫಾಲೋವರ್ ಆಗಿರ್ತಾನೆ, ಕಟ್ಟಾ ಅಭಿಮಾನಿ. ಕಟ್ಟಾರಿ ಮೋಹನ್ ಅಂದ್ರೆ ವೆಂಕಟಾಚಲಪತಿಗೆ ಎಲ್ಲಿಲ್ಲದ ಗೌರವ, ಪ್ರೀತಿ. ಅದೇ ವಿಶ್ವಾಸದಿಂದ ಒಮ್ಮೆ ವೆಂಕಟಾಚಲಪತಿ ಕಟ್ಟಾರಿ ಮೋಹನ್ನ ಬಳಿ
ನನ್ನ ಮಗಳ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದ್ರೆ ಆ ಟೈಮ್ ನಲ್ಲಿ ಕಟ್ಟಾರಿ ಮೋಹನ್ ಏನನ್ನೂ ಯೋಚಿಸದೆ ಡೈರೆಕ್ಟ್ ಆಗಿ ನನ್ನಿಂದ ಆಗಲ್ಲ ಅಂತಾನೆ. ನಿರಾಸೆಗೊಂಡ ವೆಂಕಟಾಚಲಪತಿ ಅಲ್ಲಿಂದ ಸೀದಾ ಹೋಗಿದ್ದೆ ಈ ಚಿಂಟುನ ಬಳಿ. ಆಗ ಚಿಂಟು ವೆಂಕಟಾಚಲಪತಿಯ ಮಗಳ ಎಲ್ಲಾ ಖರ್ಚನ್ನ ನೋಡ್ಕೊಂಡು ಆಕೆಯ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡ್ತಾನೆ. ಇದಾದ ನಂತರ ವೆಂಕಟಾಚಲಪತಿಯ ಸಂಪೂರ್ಣ ವಿಶ್ವಾಸ ಚಿಂಟು ಕಡೆಗೆ ವಾಲುತ್ತೆ. ಆತ ಏನೇ ಹೇಳಿದ್ರು ಮಾಡ್ತೀನಿ ಅನ್ನೋ ಮನಸ್ಥಿತಿಗೆ ವೆಂಕಟಾಚಲಪತಿ ತಲುಪಿದ್ದ. ಮುಂದೆ ಕೋರ್ಟ್ ನಲ್ಲಿ ಕೂಡ ಕಟ್ಟಾರಿ ಮೋಹನ್ನ ಕೊಲೆಗೆ ಇದು ಒಂದು ಕಾರಣ ಅಂತ ಹೇಳಲಾಗುತ್ತೆ. ಈಗ ಅಕ್ಯೂಸ್ ನಂಬರ್ 3 ಜಯಪ್ರಕಾಶ್ ರೆಡ್ಡಿ. ಈತ ಕಟ್ಟಾರಿ ಮೋಹನ್ನ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ನಲ್ಲಿ ಅಟೆಂಡರ್ ಕೆಲಸದಲ್ಲಿದ್ದ. ಈತ ಚಿಂಟುನ ಮನೆಗೆ ಸಂಬಂಧಪಟ್ಟ ಕೆಲಸಗಳಿಂದ ಹಿಡಿದು ಆತನ ನಾಯಿಯನ್ನು ಕೂಡ ಜಯಪ್ರಕಾಶ್ ರೆಡ್ಡಿಯೇ ನೋಡ್ಕೋತಿದ್ದ. ಈತನಿಗೆ ಚಿಂಟು 2.5 ಲಕ್ಷ ಹಣ ಕೊಡೋದಾಗಿ ಹೇಳಿ ಅದರ ಜೊತೆಗೆ ಚಿತ್ತೂರು ಕಾರ್ಪೊರೇಷನ್ ಆಫೀಸ್ ನಲ್ಲಿ ಅಟೆಂಡರ್ ಕೆಲಸವನ್ನ ಪರ್ಮನೆಂಟ್ ಆಗಿ ಮಾಡಿಸಿಕೊಡ್ತೀನಿ ಅಂತ ಹೇಳಿ ಈ ಕ್ರೈಮ್ ನ ಒಳಗೆ ಸೇರಿಸಿಕೊಂಡಿದ್ದ. ಈಗ ಅಕ್ಯೂಸ್ ನಂಬರ್ 4 ಮಂಜುನಾಥ್. ಈ ಮಂಜುನಾಥ್ನ ಸ್ವಂತ ಊರೇ ಈ ಚಿತ್ತೂರು. ಈತ ಕಟ್ಟಾರಿ ಮೋಹನ್ನ ಭೇಟಿ ಮಾಡೋಕ್ಕೂ ಮುಂಚೆ ಒಬ್ಬ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ದ. ಅದೇ ಟೈಮ್ ನಲ್ಲಿ ಕಟ್ಟಾರಿ ಮೋಹನ್ನ ಒಮ್ಮೆ ಭೇಟಿ ಮಾಡ್ತಾನೆ. ಅಲ್ಲಿಂದ ಮುಂದೆ ಈತ ಕಟ್ಟಾರಿ ಮೋಹನ್ನ ಪಕ್ಕ ಫಾಲೋವರ್ ಆಗ್ತಾನೆ. ಆದ್ರೆ ಕಳೆದ 5 ವರ್ಷಗಳಿಂದ ಈ ಮಂಜುನಾಥ್ ಚಿಂಟುವಿನ ಕ್ವಾರೆಯಲ್ಲಿ ಕೆಲಸ ಮಾಡ್ತಿದ್ದ. ಹಾಗಾಗಿ ಮಂಜುನಾಥ್ ಹಾಗೆ ಚಿಂಟುವಿನ ಸಂಬಂಧ ಬಹಳನೇ ಗಾಢವಾಗಿತ್ತು. ಅದರ ಜೊತೆಗೆ ಚಿಂಟು ಮಂಜುನಾಥ್ಗೆ 5 ಲಕ್ಷ ಹಣ ಹಾಗೆ ಮುನ್ಸಿಪಲ್ ಆಫೀಸ್ ನಲ್ಲಿ ಕೆಲಸ ಕೊಡಿಸೋದಾಗಿ ಭರವಸೆ ಕೊಡ್ತಾನೆ. ಹಾಗಾಗಿ ಮಂಜುನಾಥ್ ಈ ಕ್ರೈಮ್ ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಪೊಲೀಸರ ವಿಚಾರಣೆ ವೇಳೆ ಗೊತ್ತಾಗತ್ತೆ. ಈಗ ಅಕ್ಯೂಸ್ ನಂಬರ್ 5 ವೆಂಕಟೇಶ್. ಈತ ಕಟ್ಟಾರಿ ಮೋಹನ್ನ ಬಳಿ ಕೆಲಸಕ್ಕೆ ಸೇರೋಕೆ ಮುಂಚೆ ಬಹಳ ಕಡೆ ಡ್ರೈವರ್ ಆಗಿ ಕೆಲಸ ಮಾಡಿದ್ದ. 2009ರಲ್ಲಿ ಚಿಂಟುಗೂ ಕೂಡ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ನಿರ್ವಹಿಸಿದ್ದ. ಬಹಳಷ್ಟು ವರ್ಷ ಡ್ರೈವರ್ ಆಗಿ ಕೆಲಸ ನಿರ್ವಹಿಸಿದ ವೆಂಕಟೇಶ್ ಚಿಂಟುಗೆ ಬಹಳನೇ ವಿಶ್ವಾಸದ ವ್ಯಕ್ತಿ. ಅದೇ ವಿಶ್ವಾಸದಲ್ಲೇ ವೆಂಕಟೇಶ್ ಚಿಂಟುಗೆ ಹೆಲ್ಪ್ ಮಾಡಲು ಬಂದಿದ್ದ. ಈತನಿಗೆ ಕೊಟ್ಟಿದ್ದ ಆಶ್ವಾಸನೆ ಏನಂದ್ರೆ ನಿನ್ನನ್ನ ಮುನ್ಸಿಪಲ್ ಆಫೀಸ್ಗೆ ಪರ್ಮನೆಂಟ್ ಡ್ರೈವರ್ ಆಗಿ ಮಾಡ್ತೀನಿ ಅಂತ. ಸೊ ಇಲ್ಲಿಗೆ ಈ ಘಟನೆಗೆ ಸಂಬಂಧಪಟ್ಟ 5 ಜನ ಯಾರು, ಅವರ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಂಡ್ವಿ. ಆದ್ರೆ ಇವರೆಲ್ಲ ಯಾಕೆ ಕೊಲೆ ಮಾಡಿದ್ರು, ಏನ್ ಕಾರಣ, ಹೇಗೆ ಪ್ಲಾನ್ ಮಾಡಿದ್ರು ಅಂತ ತಿಳ್ಕೊಳಕ್ಕೆ ಮುಂಚೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ನೋಡ್ಕೊಂಡು ಬಂದ್ರೆ ಮಾತ್ರನೇ ಯಾಕೆ ಇವರೆಲ್ಲ ಕೊಲೆ ಮಾಡಿದ್ರು ಅನ್ನೋ ಕಾರಣ ನಮಗೆ ಅರ್ಥ ಆಗೋದು. ಹಾಗಾಗಿ ಈ ಘಟನೆ ನಡೆಯೋಕ್ಕೂ 10 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಸಣ್ಣ ವಿಷಯಗಳನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಘಟನೆ ನಂಬರ್ 1. ಚಿಂಟು ಬಾಂಬೆಯಿಂದ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಚಿತ್ತೂರಿಗೆ ಬಂದ ನಂತರ ಕಟ್ಟಾರಿ ಮೋಹನ್ನ ರೈಟ್ ಹ್ಯಾಂಡ್ ಆಗ್ತಾನೆ. ಆತನ ಎಲ್ಲ ಅಂಡರ್ ದ ಟೇಬಲ್ ವಿಷಯಗಳನ್ನು ಚಿಂಟುನೇ ಮ್ಯಾನೇಜ್ ಮಾಡ್ತಾ ಬರ್ತಾನೆ. ಈತ ಕೂಡ ಕಟ್ಟಾರಿ ಮೋಹನ್ನ ಫಾಲೋವರ್. ಆತ ಏನೇ ಹೇಳಿದ್ರು ಚಿಂಟು ಅದನ್ನ ಮಾಡ್ತಿದ್ದ. ತನ್ನ ರಾಜಕೀಯ ಎದುರಾಳಿಗಳನ್ನ ನಿರ್ನಾಮ ಮಾಡೋಕ್ಕೂ ಕಟ್ಟಾರಿ ಮೋಹನ್ ಚಿಂಟುನ ಬಳಸ್ಕೋತಿದ್ದ. ಕಾಲಕ್ರಮೇಣ ಕಟ್ಟಾರಿ ಮೋಹನ್ನ ಜೊತೆಗೆ ನಿಧಾನವಾಗಿ ಚಿಂಟು ಕೂಡ ರಾಜಕೀಯದಲ್ಲಿ ಬೆಳಿತಾ ಬರ್ತಾನೆ. ಅದೇ ಟೈಮ್ ನಲ್ಲಿ ಈ ತೆಲುಗು ದೇಶಂ ಪಾರ್ಟಿಗೆ ಸೇರಿದ ಕಟ್ಟಾರಿ ಮೋಹನ್ಗೂ ಆಪೋಸಿಟ್ ಪಾರ್ಟಿಯಾಗಿದ್ದ ಬಿಜೆಪಿಗೆ ಸೇರಿದ ex-MLA CK ಬಾಬುರವರಿಗೂ ರಾಜಕೀಯವಾಗಿ ಪ್ರಾಬ್ಲಮ್ಗಳು ಶುರುವಾಗತ್ತೆ. ಇದು ಹೀಗೆ ಬಿಟ್ರೆ ನಾಳೆ ನಮ್ಮ ತಲೆಗೆ ಬರುತ್ತೆ ಅಂತ ಅಂದ್ಕೊಂಡ ಚಿಂಟು ಹಾಗೂ ಕಟ್ಟಾರಿ ಮೋಹನ್ CK ಬಾಬುರನ್ನ ಮುಗಿಸಿ ಹಾಕಲು ಪ್ಲಾನ್ ಮಾಡ್ತಾರೆ. ಆದ್ರೆ ಅವರಿನ್ನೂ ಪ್ಲಾನ್ ಮಾಡಿದ್ರು ಅಷ್ಟೇ. ಅತ್ತ ಕಡೆ CK ಬಾಬು ಮತ್ತವರ ಗ್ಯಾಂಗ್ ಡಿಸೆಂಬರ್ 28, 2005ರ ದಿನ ಕಟ್ಟಾರಿ ಮೋಹನ್ನನ್ನ ಕೊಡಲಿಯಲ್ಲಿ ಕೊಚ್ಚಿ ಸಾಯೋ ಹಂತಕ್ಕೆ ತಂದಿಡ್ತಾರ. ನಂತರ ಕಟ್ಟಾರಿ ಮೋಹನ್ ಬೆಂಗಳೂರಿನ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ CK ಬಾಬು ಮೇಲೆ ಚಿತ್ತೂರು ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗುತ್ತೆ. ನಂತರ ಈ ಕೇಸ್ಗೆ ಮಾರ್ಚ್ 13, 2015ರಲ್ಲಿ ಕೋರ್ಟ್ ನಿಂದ ತೀರ್ಪು ಕೂಡ ಬರುತ್ತೆ. ಅದರಲ್ಲಿ CK ಬಾಬು ಮತ್ತವರ ಗ್ಯಾಂಗ್ ಅನ್ನ ಕೋರ್ಟ್ ರಿಲೀಸ್ ಮಾಡುತ್ತೆ. ಘಟನೆ ನಂಬರ್ 2. ಕೊಡಲಿ ಪೆಟ್ಟನ್ನ ತಿಂದಿದ್ದ ಕಟ್ಟಾರಿ ಮೋಹನ್ CK ಬಾಬುಗೆ ಸರಿಯಾಗಿ ಉತ್ತರ ಕೊಡಲು ಕಾಯ್ತಾ ಇದ್ದ. ಅದರಂತೆ ಮೇ 15, 2006ರಲ್ಲಿ ನಡೀತಿದ್ದ ಗಂಗಾ ಜಾತ್ರೆಯಲ್ಲಿ CK ಬಾಬುನ ಮುಗಿಸಿ ಹಾಕಲು ಪ್ಲಾನ್ ಮಾಡ್ತಾರೆ. ಈ ಜಾತ್ರೆಯ ಬಗ್ಗೆ ಹೇಳಬೇಕು ಅಂದ್ರೆ ಇದು ತಿರುಪತಿಯಲ್ಲಿ ಮಾತ್ರ ನಡೆಯುವ ಒಂದು ಜಾತ್ರೆ. ವರ್ಷ ಮಾರ್ಚ್ 1 ಅಥವಾ 2ನೇ ವಾರದಲ್ಲಿ ಈ ಫೆಸ್ಟಿವಲ್ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಗಂಗಮ್ಮ ದೇವಿಯನ್ನ ಪೂಜಿಸಲಾಗುತ್ತೆ. ಈಕೆಯೇ ನಮ್ಮ ಕಾವಲು ದೈವ ಅಂತ ಆ ಊರಿನ ನಂಬಿಕೆ. ಹಾಗಾಗಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಈ ಜಾತ್ರೆಯನ್ನ ಆಯೋಜಿಸ್ತಾರೆ. ಆದ್ರೆ ಆ ಜಾತ್ರೆಯಲ್ಲಿ ಬಹಳ ಜನ ಇದ್ದಿದ್ರಿಂದ ಕಟ್ಟಾರಿ ಮೋಹನ್ ಗ್ಯಾಂಗ್ಗೆ CK ಬಾಬುನ ಏನೂ ಮಾಡಕ್ಕಾಗ್ಲಿಲ್ಲ. ಈ ವಿಷಯ ತಿಳಿದ ಪೊಲೀಸರು ಅನೇಕ ಕಡೆಗಳಲ್ಲಿ ರೈಡ್ ಮಾಡ್ತಾರೆ. ಹಾಗೆ ರೈಡ್ ಮಾಡುವಾಗ ಬೆಂಗಳೂರಿನ ಒಂದು ಜಾಗದಲ್ಲಿ CK ಬಾಬುನ ಕೊಲೆ ಮಾಡಲು ಸಿದ್ಧಪಡಿಸಿದ್ದ ಆಯುಧಗಳನ್ನ ಪೊಲೀಸರು ವಶಪಡಿಸ್ಕೋತಾರೆ. ಈ ವಿಷಯವಾಗಿ ಪೊಲೀಸರು ಚಿಂಟುನ ಆರ್ಮ್ಸ್ ಕೋಡ್ ಆಕ್ಟ್ ಅಡಿಯಲ್ಲಿ ಅರೆಸ್ಟ್ ಮಾಡ್ತಾರೆ. ಆದ್ರೆ ಮುಂದಿನ ಕೆಲ ದಿನಗಳಲ್ಲಿ ಈ ಕೇಸ್ ಏನೂ ಪ್ರೋಗ್ರೆಸ್ ಆಗದೆ ಚಿಂಟು ಜೈಲಿನಿಂದ ಹೊರ ಬರ್ತಾನೆ. ಘಟನೆ ನಂಬರ್ 3. ಜಾತ್ರೆಯಲ್ಲಿ ಹಾಕಿದ್ದ ಸ್ಕೆಚ್
ಮಿಸ್ ಆಗಿದ್ದರಿಂದ ಕಟ್ಟಾರಿ ಮೋಹನ್ ಹಾಗೂ ಚಿಂಟು ಬಹಳನೇ ಡಿಸಪಾಯಿಂಟ್ ಆಗಿದ್ರು. ಆದ್ರೆ ದ್ವೇಷದ ಅಗ್ನಿಯಲ್ಲಿ ಬೇಯ್ತಿದ್ದ ಮೋಹನ್ ಹಾಗೂ ಚಿಂಟು ತಮ್ಮ ಹಠವನ್ನ ಮುಂದುವರಿಸ್ತಾರೆ. ಅದರಂತೆ ಫೆಬ್ರವರಿ 9, 2007 ದಿನ ಬೆಳಿಗ್ಗೆ 8:30 ಹೊತ್ತಿಗೆ ಒಬ್ಬ ಅಜ್ಞಾತ ವ್ಯಕ್ತಿ ಸಿ.ಕೆ. ಬಾಬುನ ಆಫೀಸ್ ಒಳಗೆ ನುಗ್ಗಿ ಕಂಟ್ರಿ ಪಿಸ್ತೂಲ್ನಿಂದ ಗುಂಡು ಹಾರಿಸ್ತಾನೆ. ಈ ಗುಂಡಿನ ದಾಳಿಯಲ್ಲಿ ಸಿ.ಕೆ. ಬಾಬುಗೆ ಸೆಕ್ಯೂರಿಟಿಯಾಗಿದ್ದ ಕಾನ್ಸ್ಟೇಬಲ್ ಹುಸೇನ್ ಪಾಷಾ ಮತ್ತು ಮುನ್ಸಿಪಾಲಿಟಿಯ ಉದ್ಯೋಗಿಯಾಗಿದ್ದ ನಾಗರಸು ಮೇಲೆ ಗುಂಡು ಹಾರಿದ್ದರಿಂದ ಘಟನಾ ಸ್ಥಳದಲ್ಲೇ ಅವರಿಬ್ಬರು ಸತ್ತು ಹೋಗ್ತಾರೆ. ಈ ಕೇಸ್ನಲ್ಲಿ ಕಟ್ಟಾರಿ ಮೋಹನ್ ಹಾಗೂ ಚಿಂಟು ಸೇರಿ ಒಟ್ಟು 16 ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಈ ಕೇಸ್ ಇನ್ನು ಕೋರ್ಟ್ ನಲ್ಲಿ ಪೆಂಡಿಂಗ್ ಆಗೇ ಇದೆ. ಘಟನೆ ನಂಬರ್ 4. 2007 ನಡೆದ ಗುಂಡಿನ ದಾಳಿಯ ನಂತರ ಕಟ್ಟಾರಿ ಮೋಹನ್ ಹಾಗೂ ಚಿಂಟು ಸೇರಿ ಅವರ ಕಂಪ್ಲೀಟ್ ಗ್ಯಾಂಗ್ ಅಬ್ಸ್ಕ್ಯಾಂಡ್ ಆಗ್ತಾರ. ಆ ಟೈಮ್ ನಲ್ಲಿ ಕಟ್ಟಾರಿ ಮೋಹನ್ ನ ಮಗನಾಗಿದ್ದ ಪ್ರವೀಣ್ ಕುಮಾರ್ ಇವರೆಲ್ಲರಿಗೂ ಒಂದು ಸೀಕ್ರೆಟ್ ಸ್ಪಾಟ್ ನ ಅರೇಂಜ್ ಮಾಡಿ ಕೊಟ್ಟಿರ್ತಾನೆ. ಅವರೆಲ್ಲ ಅಲ್ಲೇ ತಲೆಮರೆಸಿಕೊಂಡಿರ್ತಾರೆ. ಈಗ ಅದೇ ಜಾಗದಿಂದ ಒಂದು ಹೊಸ ಪ್ಲಾನ್ ರೆಡಿ ಆಗುತ್ತೆ. ಅದು ಸಿ.ಕೆ. ಬಾಬುನ ಬಾಂಬ್ ಬಿಟ್ಟು ಉಡಾಯಿಸೋ ಪ್ಲಾನ್. ಘಟನೆ ನಂಬರ್ 5. ಅವರೆಲ್ಲ ಪ್ಲಾನ್ ಮಾಡಿದ ಹಾಗೆ ಸರಿಯಾಗಿ ಡಿಸೆಂಬರ್ 31, 2007 ದಿನ ಸಿ.ಕೆ. ಬಾಬು ಮತ್ತವರ ಗ್ಯಾಂಗ್ ನ ಟಾರ್ಗೆಟ್ ಮಾಡಿದ್ದ ಕಟ್ಟಾರಿ ಮೋಹನ್ ನ ಗ್ಯಾಂಗ್ ಚಿತ್ತೂರಿನಲ್ಲಿದ್ದ ರೆಡ್ಡಿ ಅಂಡ್ ರೆಡ್ಡಿ ಕಾಲೋನಿಯ ಎಂಟ್ರೆನ್ಸ್ ನಲ್ಲಿ ಒಂದು ಬಾಂಬ್ ಅನ್ನು ಕದ್ದು ಇಡ್ತಾರೆ. ಆ ಬ್ಲಾಸ್ಟ್ ನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಿ. ಸುರೇಂದ್ರ ಸತ್ತು ಹೋಗ್ತಾರೆ. ಅಷ್ಟೇ ಅಲ್ಲದೆ ಸಿ.ಕೆ. ಬಾಬುಗೂ ಬಹಳಷ್ಟು ಗಾಯಗಳಾಗುತ್ತೆ. ಆದ್ರೆ ಕೊನೆಗೆ ಹೇಗೋ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹೀಗೆ ಕಟ್ಟಾರಿ ಮೋಹನ್ಗೆ ಸಂಬಂಧಪಟ್ಟ ಪ್ರತಿಯೊಂದು ರಾಜಕೀಯ ಜಗಳ ಹೊಡೆದಾಟಗಳಲ್ಲಿ ಎಲ್ಲಾ ಕಡೆ ಕಾಮನ್ ಆಗಿದ್ದ ವ್ಯಕ್ತಿ ಅಂದ್ರೆ ಆ ಚಿಂಟು. ಹಾಗಾಗಿ ಚಿಂಟು ತನ್ನ ಮಾವನಿಗೆ ಬಹಳನೇ ಕ್ಲೋಸ್ ಆದ ವ್ಯಕ್ತಿ. ಹಾಗಿದ್ರೂ ಇಷ್ಟೆಲ್ಲ ಘೋರ ಕೃತ್ಯಗಳಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದ ಚಿಂಟು ಯಾವ ಕಾರಣಕ್ಕೆ ತನ್ನ ಸ್ವಂತ ಮಾವ ಹಾಗೆ ಅತ್ತನೇ ಕೊಲೆ ಮಾಡ್ದ ಅಂತ ಯೋಚಿಸ್ತಿದ್ದೀರಾ? ಅದಕ್ಕೆ ಇರೋ ಕಾರಣಗಳನ್ನ ಅರೆಸ್ಟ್ ಆಗಿರೋ ಕ್ರಿಮಿನಲ್ಗಳು ಕೊಟ್ಟಿರೋ ಸ್ಟೇಟ್ಮೆಂಟ್ ಹಾಗೆ ಹೇಗೆ ಪ್ಲಾನ್ ಮಾಡಿದ್ರು ಎಲ್ಲವನ್ನ ಒಂದು ಟೈಮ್ ಲೈನ್ಗೆ ತಂದು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಮಾರ್ಚ್ 13, 2008 ಕಟ್ಟಾರಿ ಮೋಹನ್ ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆಗ ಕೆಲ ದಿನಗಳು ಕಟ್ಟಾರಿ ಮೋಹನ್ ಜೈಲ್ನಲ್ಲಿ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಈ ಸಣ್ಣ ಬ್ರೇಕ್ ನಲ್ಲಿ ಚಿಂಟು ಕಟ್ಟಾರಿ ಮೋಹನ್ ನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾ ಕೆಲಸಗಳನ್ನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಈ ಟೈಮ್ ನಲ್ಲಿ ತಾನೇ ಗ್ಯಾಂಗ್ ಲೀಡರ್ ಅಂತ ಅಂದ್ಕೊಂಡು ಎಲ್ರಿಗೂ ಆರ್ಡರ್ ಕೊಡ್ಕೊಂಡು ತನಗೆ ಹೇಗೆ ಬೇಕೋ ಹಾಗೆ ರಾಜ್ಯಭಾರ ಮಾಡ್ತಾನೆ. ಆದ್ರೆ ಸ್ವಲ್ಪ ದಿನದಲ್ಲೇ ಈ ಎಲ್ಲಾ ಪವರ್ ಲೀಡರ್ಶಿಪ್ ಕಟ್ಟಾರಿ ಮೋಹನ್ ನ ಕೈಗೆ ಪುನಃ ಬಂದು ಸೇರತ್ತೆ. ಆತ ಜೈಲಿನಿಂದ ಬೇಲ್ನ ಮೂಲಕ ಹೊರ ಬರ್ತಾನೆ. ಆಲ್ರೆಡಿ ಅಧಿಕಾರದ ಆಸೆ ಹಾಗೆ ಆ ಕುರ್ಚಿಯ ಪವರ್ ನೋಡಿದ್ದ ಚಿಂಟುಗೆ ಇದು ಸಹಿಸಿಕೊಳ್ಳೋದು ಸ್ವಲ್ಪ ಕಷ್ಟವಾಗತ್ತೆ. ತನ್ನೊಳಗೆ ಒಂದು ಕೀಳರಿಮೆಯ ಭಾವನೆ ಅವನೊಳಗೆ ಹುಟ್ಟೋಕೆ ಶುರುವಾಗತ್ತೆ. ಹಾಗಾಗಿ ಚಿಂಟು ತನ್ನ ಮಾವನ ಗ್ಯಾಂಗ್ ನಿಂದ ನಿಧಾನವಾಗಿ ಸಪರೇಟ್ ಆಗ್ತಾ ಬರ್ತಾನೆ. ಅದಕ್ಕೂ ಮುಂಚೆ ಆತ ಕಟ್ಟಾರಿ ಮೋಹನ್ ಒಂದು ಮನೆಯಲ್ಲೇ ವಾಸವಾಗಿದ್ದ. ಆದ್ರೆ ಮನಸ್ತಾಪ ಹುಟ್ಟೋಕೆ ಶುರುವಾದ ಮೇಲೆ ಬೇರೊಂದು ಸಪರೇಟ್ ಮನೆಗೆ ಶಿಫ್ಟ್ ಆಗ್ತಾನೆ. ಅಲ್ಲಿ ಹೊಸದೊಂದು ಆಫೀಸ್ ತೆಗೆದು ತನ್ನದೇ ಆದ ಬಿಸ್ನೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದರ ಜೊತೆಗೆ ಕಟ್ಟಾರಿ ಮೋಹನ್ ನಿಂದಾಗಿ ಬೇರೆ ಯಾರೆಲ್ಲ ಮನಸ್ತಾಪಕ್ಕೆ ಒಳಗಾಗಿದ್ರು ಅವರೆಲ್ಲ ಚಿಂಟು ಜೊತೆ ಸೇರ್ಕೋತಾರೆ. ಈಗ ಸ್ಟಾರ್ಟಿಂಗ್ ನಲ್ಲಿ ಸಿ.ಕೆ. ಬಾಬುರೊಂದಿಗೆ ನಡೀತಿದ್ದ ಜಗಳ ಬರ್ತಾ ಬರ್ತಾ ಕಟ್ಟಾರಿ ಮೋಹನ್ ಹಾಗೆ ಚಿಂಟು ನಡುವೆ ನಡೆಯೋಕೆ ಶುರುವಾಗತ್ತೆ. ಆದ್ರೆ ಮೊದಲು ಮಾತುಕತೆ ಏನು ಇಲ್ಲದೆ ಬರೀ ಈಗೋಯಿಸ್ಟಿಕ್ ಫೈಟ್ಗಳು ಮಾತ್ರ ಆಗ್ತಿತ್ತು. ಆದ್ರೆ ದಿನಗಳು ಕಳೀತಾ ಇವರಿಬ್ಬರ ಈ ಅಹಂಕಾರ ಅವರ ನಡುವಿನ ಬಿರುಕನ್ನ ಹೆಚ್ಚಿಸುತ್ತಲೇ ಹೋಗುತ್ತೆ. ಈ 2 ಕೊಲೆಗಳಿಗೆ ಚಿಂಟುಗೆ ಇದ್ದ ಕಾರಣಗಳನ್ನ ಪೊಲೀಸರು ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ತಾರೆ. ಅದನ್ನ ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಮೊದಲು ಇವರಿಬ್ಬರ ನಡುವೆ ಪ್ರಾಬ್ಲಮ್ ಹುಟ್ಟಿದ್ದು ಎಲ್ಲಂದ್ರೆ ಚಿಂಟುವನ್ನ ಈ ಕಟ್ಟಾರಿ ಮೋಹನ್ ಪ್ರತಿಯೊಂದರಲ್ಲೂ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರಿಂದ. ಅದರ ಅನುಸಾರ ಚಿಂಟುನ ಹೆಸರಲ್ಲಿ ಖರೀದಿಸಲ್ಪಟ್ಟಿದ್ದ ಕ್ವಾರೆಯಿಂದ ಬರ್ತಿದ್ದ ಪ್ರಾಫಿಟ್ ನಲ್ಲಿ ಶೇರ್ ತಗೊಳ್ಳೋ ವಿಷಯದಿಂದ ಇದೆಲ್ಲ ಆರಂಭವಾಗುತ್ತೆ. ಎರಡನೆಯ ಕಾರಣ ಏನಂದ್ರೆ ಇವರಿಬ್ಬರ ನಡುವೆ ಸಮಸ್ಯೆಗಳು ಹುಟ್ಟುಕೊಂಡ ನಂತರ ಚಿತ್ತೂರು ಮುನ್ಸಿಪಾಲಿಟಿ ನಡೆಸುತ್ತಿದ್ದ ತರಕಾರಿ ಮಾರಾಟಗಾರರ ಮಳಿಗೆಯಿಂದ ಬರ್ತಿದ್ದ ಬಾಡಿಗೆಯನ್ನ ಚಿಂಟು ಬೇನಾಮಿ ಟೆಂಡರ್ ಹಾಕಿ ತಾನೇ ವಸೂಲಿ ಮಾಡ್ತಿದ್ದ. ಅದನ್ನ ಗಮನಿಸಿದ ಮೇಯರ್ ಅನುರಾಧ ಹಾಗೆ ಕಟ್ಟಾರಿ ಮೋಹನ್ ಆ ಬೇನಾಮಿ ಟೆಂಡರ್ ನ ಕ್ಯಾನ್ಸಲ್ ಮಾಡ್ತಾರ. ಅದಾದ ನಂತರ ರೀಟೆಂಡರ್ ಮಾಡಿ ಬೇಕು ಅಂತಲೇ ಜಾಸ್ತಿ ಹಣಕ್ಕೆ ಅದನ್ನ ಸೆಲ್ ಮಾಡ್ತಾರ. ಇದರಿಂದಾಗಿ ಚಿಂಟುಗೆ ತನಗಿದ್ದ ಮರ್ಯಾದೆ ಹಾಗೆ ಹೆಸರನ್ನ ಇವರಿಬ್ಬರು ಹಾಳು ಮಾಡ್ತಿದ್ದಾರೆ ಅಂತ ಅನ್ಸೋಕೆ ಶುರುವಾಗಿತ್ತು. 3ನೆಯ ಕಾರಣ ಯಾವ ಕಾರಣಕ್ಕಾಗಿ ಚಿಂಟು ಕಟ್ಟಾರಿ ಮೋಹನ್ನೊಂದಿಗೆ ಸೇರಿ ಜಗಳ ಹೊಡೆದಾಟಗಳನ್ನು ಮಾಡ್ತಿದ್ನೋ ಈಗ ಅದೇ ಕಟ್ಟಾರಿ ಮೋಹನ್ ಹಾಗೆ ಸಿ.ಕೆ. ಬಾಬು ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ವಿಷಯ ಚಿಂಟುಗೆ ಗೊತ್ತಾಗತ್ತೆ. ಇಲ್ಲಿಂದ ಮುಂದೆ ಚಿಂಟುಗೆ ಕಟ್ಟಾರಿ ಮೋಹನ್ ಮೇಲೆ ಇನ್ನೂ ಕೋಪ ವೈರತ್ವ ಜಾಸ್ತಿನೂ ಆಗ್ತಾ ಬರುತ್ತೆ. ಇನ್ನೊಂದು ಕಾರಣ ಅಂದ್ರೆ ಕಟ್ಟಾರಿ ಮೋಹನ್ಗೆ KMC ಎಂಬ ಒಂದು ಚಿಕನ್ ಸೆಂಟರ್ ಇತ್ತು. ಈ ಚಿಕನ್ ಸೆಂಟರ್ ನ ಪಕ್ಕದಲ್ಲಿ ಚಿಂಟುವಿನ ಒಂದು ಲ್ಯಾಂಡ್ ಇದೆ. ಈಗ ಈ ಚಿಕನ್ ಸೆಂಟರ್ಗೆ ಹೋಗ್ಬೇಕು ಅಂದ್ರೆ ಚಿಂಟುನ ಪ್ರಾಪರ್ಟಿಯಿಂದಲೇ ದಾರಿ ಮಾಡಿ ಕೊಡ್ಬೇಕು. ಆದ್ರೆ ಆತ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇದು ಕೂಡ ಮಾಮ ಮಚ್ಚನ ನಡುವೆ ಮನಸ್ತಾಪಕ್ಕೆ ಒಂದು ಕಾರಣ. ಇಷ್ಟೇ ಅಲ್ಲದೆ
ಚಿಂಟು CS&Co ಎಂಬ ಹೆಸರಿನಲ್ಲಿ ಒಂದು ಸಿವಿಲ್ ಕನ್ಸ್ಟ್ರಕ್ಷನ್ ಕಂಪನಿನ ಕೆಲವು ಪಾರ್ಟ್ನರ್ಗಳ ಜೊತೆಗೂಡಿ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲೂ ಮುಖ್ಯವಾಗಿ A5 ಆರೋಪಿ ವೆಂಕಟೇಶ್ ಹಾಗೆ A8 ಆರೋಪಿ ಯೋಗಾನಂದ ಕೂಡ ಇದರಲ್ಲಿ ಪಾರ್ಟ್ನರ್ಗಳಾಗಿದ್ರು. ಆ ಕಂಪನಿಯ ಹೆಸರಲ್ಲಿ ಚಿತ್ತೂರು ಕಾರ್ಪೊರೇಷನ್ ರೋಡ್ ವರ್ಕಿಗೆ ಸಂಬಂಧಪಟ್ಟ ಟೆಂಡರ್ ಗಳನ್ನ ಎತ್ತೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ತಿಳ್ಕೊಂಡ ಕಟ್ಟಾರಿ ಮೋಹನ್ ಹಾಗೂ ಆತನ ಪತ್ನಿ ಅನುರಾಧ ಅವರ ಇನ್ಫ್ಲೂಯೆನ್ಸ್ ಬಳಸಿ ಚಿಂಟು ಹಾಕಿದ್ದ ಟೆಂಡರ್ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡಿಸ್ತಾರೆ. ಆದ್ರೆ ಈ ವಿಷಯ ಚಿಂಟುಗೆ ಬಹಳನೇ ಕಾಡುತ್ತೆ. ಅವರು ಅಧಿಕಾರ ಇದೆ ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ, ಆ ಅಧಿಕಾರನೇ ನಾಳೆ ಇಲ್ಲ ಅಂದ್ರೆ ಅದರ ಜೊತೆಗೆ ಅವರಿಬ್ಬರಿಗೂ ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ನೋ ಒಂದು ಕೋಪ ಹಾಗೆ ದ್ವೇಷ ಆತನೊಳಗೆ ಹೆಮ್ಮರವಾಗಿ ಬೆಳೆಯುತ್ತೆ. ಅದರಲ್ಲೂ ಈ ಕಂಪನಿಯಲ್ಲಿ A5 ಆರೋಪಿ ವೆಂಕಟೇಶ್ ಹಾಗೆ A8 ಆರೋಪಿ ಯೋಗಾನಂದ ಪಾರ್ಟ್ನರ್ಗಳಾಗಿದ್ರು. ಹಾಗಾಗಿ ಈ ಟೆಂಡರ್ ಗಳೆಲ್ಲ ಕ್ಯಾನ್ಸಲ್ ಆಗ್ತಿದ್ದಂತೆ ಅವರಿಗೂ ಕಟ್ಟಾರಿ ಮೋಹನ್ ಹಾಗೆ ಅನುರಾಧನ ಮುಗಿಸೋಕೆ ಒಂದು ಮೋಟಿವ್ ಹುಟ್ಟುಕೊಂಡಂತಾಗಿತ್ತು. ಇವರಿಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಚಿಂಟು ಏನ್ ಮಾಡ್ತಾನೆ ಅಂದ್ರೆ, ರಾಜಕೀಯ ಲಾಭಕ್ಕಾಗಿ ಈ ಮೇಯರ್ ಅನುರಾಧ ಹಾಗೆ ಅವರ ಪತಿ ಕಟ್ಟಾರಿ ಮೋಹನ್ ಅವರ ಜಾತಿಯನ್ನ ಚೇಂಜ್ ಮಾಡಿಕೊಂಡು ಈ ಪದವಿಗೆ ಬಂದಿದ್ದಾರೆ ಅನ್ನೋ ಒಂದು ಸುದ್ದಿನ ಹರಡಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ A9 ಆರೋಪಿಯಾಗಿದ್ದ ಹರಿದಾಸ್ ಎಂಬುವನ ಮೂಲಕ ಈ ಕೇಸನ್ನ ಎಲೆಕ್ಷನ್ ಕಮಿಷನ್ ನಲ್ಲಿ ಫೈಲ್ ಮಾಡಿಸ್ತಾನೆ. ಆದ್ರೆ ಎಲೆಕ್ಷನ್ ಕಮಿಷನ್ ಇವರಿಗೆ ಟೆಂಡರ್ ಸಿಗದ ಕಾರಣಕ್ಕೆ ಹೀಗೆಲ್ಲ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ಆ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿಂದ ಮುಂದೆ ಈ ತರ ಕಂಪ್ಲೇಂಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ ಪ್ರಯೋಜನ ಇಲ್ಲ, ಇರೋದೊಂದೇ ದಾರಿ, ಅವರಿಬ್ಬರನ್ನ ಮುಗಿಸ್ಲೇಬೇಕು ಅನ್ನೋ ನಿರ್ಧಾರಕ್ಕೆ ಚಿಂಟು ಸೇರಿ ಆತನ ಗ್ಯಾಂಗ್ ನ ಹಲವಾರು ಸದಸ್ಯರು ನಿರ್ಧಾರ ಮಾಡ್ತಾರೆ. ಸೊ ಅದರಂತೆ ಯಾವ ಅಧಿಕಾರ ಇಟ್ಕೊಂಡು ಇಷ್ಟೆಲ್ಲ ಮೆರಿತಿದ್ದಾರೋ ಅವರನ್ನ ಅದೇ ಆಫೀಸ್ ನಲ್ಲಿ ಎಲ್ಲರ ಮುಂದೆ ಹಾಡ ಹಗಲೇ ಹೊಡೆದು ಹಾಕಬೇಕು ಅಂತ ಪ್ಲಾನ್ ಮಾಡಲಾಗತ್ತೆ. ಇಷ್ಟೆಲ್ಲ ಕಾರಣಗಳಿಗಿಂತಲೂ ಇನ್ನೂ ಒಂದು ಬಹುದೊಡ್ಡ ಕಾರಣವಾಗಿದ್ದ ಅಂಶ ಅಂದ್ರೆ, ಕಟ್ಟಾರಿ ಮೋಹನ್ ಚಿಂಟುವನ್ನ ತನ್ನ ರೈಟ್ ಹ್ಯಾಂಡ್ ಆಗಿ ಇಟ್ಕೊಂಡಿದ್ದ. ಆದ್ರೆ ಆತ ಸಪರೇಟ್ ಆದ ಮೇಲೆ ಅನುರಾಧರ ತಮ್ಮ ಕಿಶೋರ್ಗೆ ಎಲ್ಲಾ ಪವರ್ನು ಕೊಟ್ಟು ಆತನನ್ನ ರಾಜನಂತ ಮೆರೆಸ್ತಿರ್ತಾರೆ. ನಾನಿರಬೇಕಾದ ಜಾಗದಲ್ಲಿ ಈತನಿಗೆ ಅಧಿಕಾರ ಕೊಟ್ಟು ನನಗೆ ಮೋಸ ಮಾಡಿದ್ರು ಅನ್ನೋದು ಆತನಿಗೆ ದಿನಾಲು ಒಳಗಿಂದನೇ ಕೊಲ್ತಿತ್ತು. ಇದೇ ಕಾರಣಕ್ಕೆ ಚಿಂಟು ಅಂಡ್ ಗ್ಯಾಂಗ್ ಚಿತ್ತೂರ್, ಬೆಂಗಳೂರು, ಮುಳುಬಾಗ್ಲು ಎಂಬ ಸ್ಥಳಗಳಲ್ಲೆಲ್ಲ ಹೋಗಿ ಹಲವಾರು ಮೀಟಿಂಗ್ಸ್ ಗಳನ್ನ ಮಾಡ್ತಾರೆ. ಈ ಕೇಸ್ನಲ್ಲಿ ಟೋಟಲ್ ಆಗಿ ಇದ್ದ 23 ಜನರಲ್ಲಿ 12 ಜನ ಚಿಂಟುಗೆ ಬಹಳನೇ ಕ್ಲೋಸ್ ಸರ್ಕಲ್ ನಲ್ಲಿದ್ದವರು. ಅವರೆಲ್ಲ ಡಿಸ್ಕಸ್ ಮಾಡಿದ್ದು ಒಂದೇ, ಅವರಿಬ್ಬರನ್ನ ಅದೇ ಕಾರ್ಪೊರೇಷನ್ ಆಫೀಸ್ ನಲ್ಲಿ ಹೊಡೆದು ಹಾಕಬೇಕು ಅಂತ. ಅದರಂತೆ ನವೆಂಬರ್ 17ಕ್ಕೆ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲು ನಿರ್ಧರಿಸ್ತಾರೆ. ಆದ್ರೆ ಇವರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಕೆ ಒಬ್ಬ ಸ್ಪೈನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಮುರುಗನ್ ಎಂಬ ವ್ಯಕ್ತಿಯನ್ನ ಕಾರ್ಪೊರೇಷನ್ ಆಫೀಸ್ ಒಳಗಡೆ ಸೆಟ್ ಮಾಡ್ತಾರೆ. ಆತ ಇವರಿಗೆ ಕಟ್ಟಾರಿ ಮೋಹನ್ ಹಾಗೆ ಅನುರಾಧರ ಎಲ್ಲಾ ಆಕ್ಟಿವಿಟೀಸ್ ಗಳನ್ನು ಅಪ್ಡೇಟ್ ಮಾಡ್ತಿದ್ದ. ಅದರ ಬೇಸ್ ಮೇಲೆನೆ ನವೆಂಬರ್ 17ಕ್ಕೆ ಮೇಯರ್ ಹಾಗೆ ಅವರ ಪತಿ ಕಾರ್ಪೊರೇಷನ್ ಆಫೀಸ್ಗೆ ಬರ್ತಾರೆ ಅಂತ ಗೊತ್ತಾಗಿದ್ದು. ಆ ದಿನ ಚಿಂಟು ಹಾಗೂ ವೆಂಕಟಾಚಲಪತಿ ಮುಖಕ್ಕೆ ಬುರ್ಕ ಹಾಕೊಂಡಿದ್ರು. ಚಿಂಟು ತನ್ನ ಬ್ಯಾಗ್ ನಲ್ಲಿ ಬಂದೂಕನ್ನ ಇಟ್ಕೊಂಡಿದ್ರೆ, ವೆಂಕಟಾಚಲಪತಿ ತನ್ನ ಬ್ಯಾಗ್ ನಲ್ಲಿ ಹೂವಿನ ಗುಚ್ಛವನ್ನ ಇಟ್ಕೊಂಡು ಬಂದಿದ್ದ. ಅದರ ಕೆಳಗಡೆ ಮಚ್ಚನ್ನ ಕದ್ದು ಇಡಲಾಗಿತ್ತು. ಈಗ ಈ ಕಂಪ್ಲೀಟ್ ಗ್ಯಾಂಗ್ ಕಾರ್ ನಲ್ಲಿ ಮತ್ತು ಬೈಕ್ ನಲ್ಲಿ ಬಂದು ಇಳಿದ ನಂತರ ಎಲ್ರು ಆಫೀಸ್ ನ ಒಳಗಡೆ ನುಗ್ತಾರೆ. ಅದೇ ಟೈಮ್ ನಲ್ಲಿ ಚಿಂಟು ತನ್ನ ಬ್ಯಾಗ್ ನಿಂದ ಪಿಸ್ತೂಲ್ ತೆಗೆದು ಮತ್ತೊಂದು ಪಿಸ್ತೂಲ್ ನ ವೆಂಕಟಾಚಲಪತಿಗೆ ಕೊಡ್ತಾನೆ. ಆ ಟೈಮ್ ನಲ್ಲಿ ವೆಂಕಟಾಚಲಪತಿ ಕೆಳಗೆ ಬೀಳ್ತಾನೆ. ಆಗ ಆತನ ಬೂರ್ಕ ಕಳಚೋದ್ರ ಜೊತೆಗೆ ಆತನ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೆಳಗೆ ಬಿದ್ದೋಗುತ್ತೆ. ಮುಂದೆ ಅದೇ ಪೊಲೀಸರಿಗೆ ಬಹುದೊಡ್ಡ ಎವಿಡೆನ್ಸ್ ಆಗಿ ಮಾರ್ಪಾಡಾಗುತ್ತೆ. ಅದಾದ ನಂತರ ಇವರು ಫೈರ್ ಮಾಡಿದ್ದ ಹಲವಾರು ಬುಲೆಟ್ಸ್ ಗಳು ಕೆಳಗೆ ಬಿದ್ದಿತ್ತು. ಅದನ್ನು ಕೂಡ ಪೊಲೀಸರು ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡ್ಕೋತಾರೆ. ಅವರು ಬಳಸಿದ್ದು ಟಾಯ್ ಏರ್ ಗನ್ ಪಿಸ್ತೂಲ್ ನ. ಅದರ ಬಗ್ಗೆ ಹೇಳೋದಾದ್ರೆ, ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಶೂಟಿಂಗ್ ಆಗಿ ಇದನ್ನ ಬಳಸಲಾಗುತ್ತೆ. ನಾರ್ಮಲ್ ಆಗಿ ಇದರಲ್ಲಿ ಪ್ಲಾಸ್ಟಿಕ್ ಗುಂಡುಗಳನ್ನ ಹಾಕಿ ಫೈರ್ ಮಾಡ್ತಾರೆ. ಆದ್ರೆ ಇಲ್ಲಿ ಇವರು ಆ ಪ್ಲಾಸ್ಟಿಕ್ ಗುಂಡು ತೆಗೆದು ಆ ಜಾಗಕ್ಕೆ ಕಾಪರ್ ಗುಂಡನ್ನ ಹಾಕಿ ಶೂಟ್ ಮಾಡಿರ್ತಾರೆ. ಅದರಿಂದಲೇ ಅನುರಾಧರ ತಲೆಯ ಒಳಗಿಂದ ಗುಂಡು ಹೊರಬಂದಿತ್ತು. ಅಷ್ಟರ ಮಟ್ಟಿಗೆ ಅದರಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಕೊನೆಗೆ ಕಟ್ಟಾರಿ ಮೋಹನ್ನ ಕಾನ್ಫರೆನ್ಸ್ ರೂಮ್ ನಲ್ಲಿ ಓಡಾಡಿಸಿ ಮಚ್ಚು ಬೀಸ್ತಾರೆ. ಎಲ್ಲ ಮುಗಿಸಿದ ಬಳಿಕ ತಾವುಗಳು ತಂದಿದ್ದ ಎಲ್ಲ ಆಯುಧಗಳನ್ನು ಗ್ರೌಂಡ್ ಫ್ಲೋರ್ ನಲ್ಲಿದ್ದ ಹೆಲ್ತ್ ಆಫೀಸರ್ ರೂಮ್ ನಲ್ಲಿ ಹಾಕಿ ಅಲ್ಲಿದ್ದ ಒಂದು ವಾಶ್ ಬೇಸಿನ್ ನಲ್ಲಿ ಕೈ ಮುಖ ಎಲ್ಲ ತೊಳ್ಕೊಂಡು ಕಾಂಪೌಂಡ್ ಹಾರಿ ಓಡಿ ಹೋಗ್ತಾರೆ. ಅದಾದ ನಂತರವೇ ಪೊಲೀಸರು ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ಕೊ ಬರ್ತಾರೆ. ಟೋಟಲ್ ಆಗಿ 23 ಜನಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಹೇಳ್ತಾರೆ. ಅದರಲ್ಲಿ 23ನೇ ವ್ಯಕ್ತಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೂ ಇನ್ವಾಲ್ವ್ ಆಗಿಲ್ಲ ಅಂತ ಕೋರ್ಟ್ ಆತನನ್ನ ರಿಲೀಸ್ ಮಾಡುತ್ತೆ. ಮತ್ತೊಬ್ಬ ಸತ್ತು ಕೂಡ ಹೋಗ್ತಾನೆ. ಸೊ ಈಗ ಉಳಿದಿರೋ 21 ಜನರಲ್ಲಿ 16 ಜನ ನಿರಪರಾಧಿಗಳು ಅಂತ ಕೋರ್ಟ್ ಅವರನ್ನ ರಿಲೀಸ್ ಮಾಡಿ, ಉಳಿದ ಈ 5 ಈ ಕೃತ್ಯಕ್ಕೆ ಕಾರಣ ಅಂತ ಸಾಬೀತಾಗತ್ತೆ. ಕಳೆದ ತಿಂಗಳು ಅಂದ್ರೆ ಅಕ್ಟೋಬರ್ 31, 2025ಕ್ಕೆ ಫೈನಲಿ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸುತ್ತೆ. ಇದರಲ್ಲಿ ಮೇನ್ ಆರೋಪಿಗಳಾಗಿದ್ದ ಚಿಂಟು,
ವೆಂಕಟಾಚಲಪತಿ, ಜಯಪ್ರಕಾಶ್ ರೆಡ್ಡಿ, ನಂಜುನಾಥ್, ವೆಂಕಟೇಶ್ಗೆ 50 ಲಕ್ಷ ದಂಡ ಹಾಗೆ ಮರಣದಂಡನೆಯನ್ನ ಘೋಷಿಸಿದೆ. ಇದರಲ್ಲಿ 30 ಲಕ್ಷ ಅನುರಾಧರ ಕುಟುಂಬಕ್ಕೆ, 20 ಲಕ್ಷ ಕಟಾರಿ ಮೋಹನ್ನ ರಕ್ಷಿಸಲು ಬಂದಿದ್ದ ಸತೀಶ್ ಕುಮಾರ್ ನಾಯ್ಡುಗೆ ಕೊಡಬೇಕು ಅಂತ ಕೋರ್ಟ್ ಆದೇಶಿಸಿದೆ. ಈ ಕೇಸ್ನಲ್ಲಿ ವಿಕ್ಟಿಮ್ ಆಗಿರಲಿ ಅಥವಾ ಕ್ರಿಮಿನಲ್ ಆಗಿರಲಿ, ಇಬ್ರು ಕ್ರಿಮಿನಲ್ಗಳೇ. ಇದರಲ್ಲಿ ಅನುಕಂಪ ತೋರಿಸೋಕೆ ಏನೂ ಇಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.